ಯಾರು ಏನು ಸುದ್ದಿನೇ ಹೇಳಿಲ್ಲ. ಕುಂತಿದೆ ಐತಿ ಪರವಕ್ಕ ತಯಾರಾಗ್ಯಾನ. ಎದಕ್ ತಯಾರಾಗಬೇಕು? ಕುಂಬ ಹೊತ್ಕೊಂಡು ಎಲ್ಲಿ ಹೊಂಟಿರ್ಲಿ? ಏನ ಹಂಗ ನಾನು ನೋಡಕತ್ತೀನಿ ಕಟ್ಟಿ ಮೇಲೆ ಕುಂತ್ಕೊಂಡು ಮುಂಜಾನೆ ಹೊತ್ತ ಕುಂಬ ಹೊತ್ಕೊಂಡು ಹೊಂಟ್ರ ಕೇಳಿದ್ರ ಯಾ ಪಿಸರಿನು ಕಮಕ್ಕೂ ಇಲ್ಲ ಕುಮ್ಮಕ್ಕೂ ಇಲ್ಲ. ಏನ್ಲೇ ಇವತ್ತು ಏನೈತಿ ಊರಾಗ? ಯಾರ್ದಾರ ಜಯಂತಿ ಪಯಂತಿ ಅಂತ ಮಾಡ್ತಾರಲ್ಲ ಅದನ್ನ ಮಾಡಕತ್ತಾರನ ಮತ್ತೆ? ಯಾಕೆತ್ತಿ ನಿನಗೇನು ಗೊತ್ತಿಲ್ಲನ? ಇಲ್ವಾ, ನಮ್ಗೇನು ಗೊತ್ತಿಲ್ಲ. ಅಯ್ಯ ಅತ್ತಿ ಅದ ಹೆಂಗ್ ಗೊತ್ತಿರಾಕಿಲ್ಲ? ಇಡೀ ಊರ್ ಮಂದಿನ ಗುಬಾ ಗುಬಾ ಗುಬಾಸ್ತತಿ. ಅದ ಹೆಂಗ್ ಗೊತ್ತಿಲ್ಲ ನಿಮಗ? ಇವ ನಮ್ಮ ಮನ್ಯಾಗ ಒಂದು ತಗಲಾಟ ನಡೆದಿತ್ತು. ನಾವು ಹೊರಬಿದ್ದೇ ಇಲ್ಲ, ನಮ್ಮ ಅಲ್ಲಪ್ಪನ ಹೊರಗೆ ಹೋಗಿಲ್ಲ, ಹಿಂಗಾಗಿ ನಮಗೇನು ಗೊತ್ತಿಲ್ಲ. ಎತ್ತಿ ಇವತ್ತ ಶ್ರೀರಾಮಚಂದ್ರಂದು ಪ್ರತಿಷ್ಠಾಪನೆ ಮಾಡ್ತಾರಂತ ಅಯೋಧ್ಯೆ ಒಳಗ. ಅದಕ್ಕ ಹನುಮಂತೇರ್ ಗುಡಿಯಾಗ ಈ ಕುಂಭ ಹೊರದು ಆಮೇಲೆ ವಿಶೇಷ ಪೂಜೆ ಇಟ್ಕೊಂಡಾರೆ. ಎತ್ತಿ ಮೊನ್ನೆ ಅವು ಅಕ್ಕಿ ತಂದು ಕೊಟ್ಟು ಹೋದ್ರಲ್ಲ, ನಿಮ್ಮ ಮನೆಗೆ ತಂದು ಕೊಟ್ಟಿಲ್ಲನೇ ಎತ್ತಿ? ಅದು ಶ್ರೀರಾಮನ ಫೋಟೋ ಒಂದು ದಿವಸ ಅಕ್ಕಿ ತಂದು ಕೊಟ್ಟು ಹೋದ್ರವ. ಮತ್ತು ನಮಗೇನು ಹೇಳೇ ಇಲ್ಲ, ಹಿಂಗೈತಿ ಹಿಂಗೈತಿ ಅಂತ ಹೇಳ್ಬೇಕಿಲ್ಲ? ನೋಡಲ್ಲ ಹೇಳಿ ಹೋಗ್ಬೇಕಿಲ್ಲ. ಹಿಂಗ ಮಾಡ್ಯಾರ ಎಷ್ಟೋ ಮಂದಿಗೆ ಗೊತ್ತೇ ಇಲ್ಲ. ನಿನ್ನೆ ರಾತ್ರಿ ಡಂಗ್ರ ಹೊಡೆದಾರ ಬೇತ್ತಿ. ಹೇಳಿದ್ನಲ್ಲಿ ನಾವು ಒಳಗ ಕದ ಹಾಕೊಂಡು ಕುಂತಾರ, ಕದಾನ ತೆಗ್ದಿಲ್ಲ, ಹಿಂಗಾಗಿ ನಮಗೆ ಗೊತ್ತೇ ಇಲ್ಲ. ದೇವ್ರ ಬರೀ ನನ್ನ ಚಿಂತ್ಯಾಗ ಸಾಯೋಂಗ ಮಾಡ್ತೀನಿ ಅಪ್ಪ. ನೆಮ್ಮದಿಯಾಗಿದ್ದೀನಿ ಅಂತೇಳಿ ಅನ್ನೋಂಗಿಲ್ಲ ನೋಡು. ಆ ನೆಮ್ಮದಿಯಾಗಿ ಅದೇನು ಅನ್ನೋರೊಳಗ ಒಂದು ಏನಾರ ಕಷ್ಟ ತಂದು ಇಟ್ಟ ಬಿಟ್ಟಿರ್ತೀಯಲ್ಲಪ್ಪ ದೇವ್ರ. ಯಾಕಪ್ಪ ಯಾಕೆ ಇಂಥ ಕಷ್ಟ ಕೊಡ್ತಿ? ನನಗೇನಾರ ಕೊಡು, ನಾ ತಡ್ಕೊಂತೀನಿ, ತಡ್ಕೊಳೋ ಶಕ್ತಿ ಐತಿ. ಆದ್ರ ನನ್ನ ಮಕ್ಕಳಿಗೆ ಕಷ್ಟ ಕೊಡಬೇಡಪ್ಪ ದೇವ್ರ. ನನ್ನ ಮಕ್ಕಳಿಗೆ ತಡ್ಕೊಳೋ ಶಕ್ತಿ ಇಲ್ಲ. ನನ್ನ ಮಗಳು ಒಂದು ಇರಿಬಿ ಸಾಯಿಸ್ದಕ್ಕೆಲ್ಲ ಅಂತಾಕಿಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿಲ್ಲಪ್ಪ ದೇವ್ರ. ಇದು ಯಾವ ನ್ಯಾಯ ನಿನಗ? ಹುಟ್ಟನ ನನ್ನ ಮಗಳು ತಾಯಿ ಕಳ್ಕೊಂತ, ಎಲ್ಲಾರ ಪ್ರೀತಿನೂ ಕಳ್ಕೊಂತ, ಈ ಅಷ್ಟರು ಏನೋ ಒಂದಿಟ್ಟು ಮಾತಾಡ್ಸಕತ್ತಿದ್ರು, ಮತ್ತ ಆ ಪ್ರೀತಿನೂ ಕಸ್ಕೊಂಡೆಲ್ಲಪ್ಪ. ಏನಪ್ಪ ನಿನ್ ಲೀಲೆ? ಕೊಟ್ಟು ಕಸ್ಕೊಳೋದು ಎಂತ ನಿಂದು? ಮನೆಗೆ ಒಬ್ಬೊಬ್ರು ಮುತ್ತೈದೆ ಮಕ್ಕಳು ಕುಂಬ ಹೊತ್ಕೊಂಬರ್ಬೇಕು, ಆರತಿ ತೋರ್ಬೇಕು ಅಂತೇಳಿ ಹೇಳಿದ್ರವ. ಅದೇನ ಪೂಜೆ ಅದು ಮಾಡ್ತಾರಂತೈತಿ, ಅನ್ನ ಪ್ರಸಾದನೂ ಐತಂತ, ಬರ್ರಿ ಅಂತೇಳಿ ಅಂದ್ರು. ನಾವು ನಿಮಗೆ ಗೊತ್ತಿರ್ಬೇಕಂತೇಳಿ ಅನ್ಕೊಂಡಿದ್ವಿ. ಅದಕ್ಕೆ ಪಾರವಕ್ಕನ ಕರ್ಕೊಂಡು ಹೋದ್ರಾತು ಅಂತೇಳಿ ಬಂದೀವಿ ನಾವು. ನಮ್ಗೇನು ಸುದ್ದಿನ ಗೊತ್ತಿಲ್ಲ. ಪಾರಿ ಲೇ ಪಾರಿ, ಬಾಯಿಲ್ ಒಂದಿಟ್ಟು ಹೊರಗ. ಏನ್ರಿ ಅತ್ತಿಯಾರ? ಅಲ್ಲೇನ ಅಯೋಧ್ಯೆದಾಗ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾರಂತ, ಇಲ್ಲೇನ ಹನುಮಂತರ ಗುಡಿಯಾಗ ಕುಂಬ ಪಂಬ ಹೊರದು ಏನ ಕಾರ್ಯಕ್ರಮ ಇಟ್ಕೊಂಡಾರಂತಲ್ಲಿ. ಹೋಗಿ ಬರೋಗ ಕೃಷ್ಣವಿನಿ ಕರ್ಕೊಂಡು. ನನಗ ಗೊತ್ತಿತ್ತು, ಯಾಕ ಬಿಡ್ರಿ ಅತ್ತಿ, ನನ್ನ ಜೀವಕ್ಕೆ ಸಮಾಧಾನನ ಇಲ್ಲ. ಯಾಕ ಪರವಕ್ಕ ಮಕ ಸಪ್ ಮಾಡ್ಕೊಂಡಿ? ಯಾಕೆ ಏನಾತ? ಹೌದಾ ಪರವಕ್ಕ ಏನಾತ? ನೀನು ವಿದ್ಯಾಕ್ಕನ ಹತ್ರ ಹೋಗಿ ಬಂದೇನ? ಭೀಮಾಚಿಗೌರ ಅವ್ರು ಜಗಳ ಮಾಡ್ಯಾರಂತನ, ಅದಕ್ಕೆ ಬೇಸರ ಮಾಡ್ಕೊಂಡೇನ? ಇಲ್ಲವಾರಿ ಏನಿ, ಅದು ಬ್ಯಾರೇನ ಐತಿ. ಪರವಕ್ಕ ಯಾಕೆ ನಮ್ಮ ಮುಂದೆ ಹೇಳ್ಕೊಳಂಗಿಲ್ಲನ? ಬ್ಯಾಡ ಬೇಡ, ನೀವು ಗುಡಿಗೆ ಹೊಂಟಿರಿ, ಹೋಗ್ಬರ್ರಿ. ಮತ್ತೆ ಸೌಡಿ ಇದ್ದಾಗ ಹೇಳ್ತೀನಿ, ಹೋಗ್ಬರ್ರಿ ನೀವು. ಯಾಕವ ನಮ್ಮ ಮುಂದೆ ಹೇಳಾರ್ದಂತ ಐತೇನು ಪರವಕ್ಕ? ನಿನಕಿನ ಹೆಚ್ಚಿಂದ ಐತನ? ಅದೇನು ಹೇಳು ಯಾವ ವಿದ್ಯಾಕಂದು ಹಿಂಗ 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 ಆತ್ ನೋಡು. ಅಯ್ಯ ದುರ್ಗವತಿ ಇಲ್ಲಿ ಹಿಂಗತಿ ಆತ. ಎಲ್ಲ ಹುಡುಗಿಗ ಗಟ್ಟು ಬಿದ್ದಿದ್ದಾವನ, ದೇವ್ರು ಎಟ್ರ ಕಾಡ್ತಿದ್ದಾನ ಆ ಹುಡುಗಿನ. ಹೋಲ್ಬಿಡು ಪರವಕ್ಕ, ಏನೂ ಆಗಂಗಿಲ್ಲ, ದೇವ್ರಕಿನ್ನ ದೊಡ್ಡವ ಯಾರೂ ಇಲ್ಲ. ಅದಕ್ಕೆ ನನ್ನ ಮನಸ್ಸೇ ಇಲ್ವಾ ಬರಾಕ. ನೀವು ಹೋಗ್ಬರ್ರಿ. ಪರವಕ್ಕ ಹಂಗತಿ ಅನ್ನಕ್ಕೆ ಹೋಗ್ಬೇಡ. ಇವತ್ತು ನೋಡಲ್ಲಿ ಅಯೋಧ್ಯೆ ಒಳಗ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತಾರಂತ. ಬಾ ಕುಂಬ ಹೊತ್ಕೊಂಬಾ, ಕೃಷ್ಣವೇಣಿನೂ ಕರ್ಕೊಂಬ, ಆರತಿ ತಾಟಿ ತಗೊಂಡು. ದೇವ್ರು ಒಳ್ಳೇದು ಮಾಡ್ತಾನ, ಏನೋ ಒಳ್ಳೇದಾಗು ಕಾಲ್ ಪರವಕ್ಕ. ಬಾ ಹೋಗುನು, ಒಳ್ಳೆ ಅನ್ನಕ್ಕೆ ಹೋಗ್ಬಾರ್ದು. ಬಾ ಪಾರಿ ಹೋಗಿ ಬಾ, ಕೃಷ್ಣವೇಣಿನ ಕರ್ಕೊಂಡು ಹೋಗ್ಬಾ. ಆದ್ರಕ್ಕೆ ಕೈಯಾಗ ಕುಂಬ ಕೊಡ್ಬಿಡುವ, ನೀನ ಹೊತ್ತಕ್ಕೋ. ಅತ್ತಿಯರ್ ನನ್ನ ಮನಸ್ಸೇ ಇಲ್ಲಿ ಬಿಡ್ರಿ. ಹಂಗತಿ ಅನ್ನಕ್ಕೆ ಹೋಗ್ಬೇಡ. ದೇವ್ರು ಎದಕ್ಕೆ ಕಾಡ್ತಾನ? ಏನ ಇವರು ಗಟ್ಟಿ ಅದಾರೋ ಏನು ಪಳ್ಳದಾರೋ ಅಂತೇಳಿ ನಮ್ಮನ್ನ ಪರೀಕ್ಷೆ ಮಾಡಕ್ಕೆ ಕಾಡ್ತಾನ. ಗಟ್ಟಿ ಇದ್ದಿದ್ದು ಉಳ್ಕೊಂಡ್ಬಿಡ್ತಾವ, ಪಳ್ಳಿ ಇದ್ದಿದ್ದು ಹಾರಿ ಹೋಗ್ಬಿಡ್ತಾವ ಗಾಳಿ ತೂರ್ಕೊಂಡು. ಒಳ್ಳೆಯವ್ರಿಗೆ ಆ ದೇವರು ಭಾಳ ಪರೀಕ್ಷೆ ಮಾಡ್ತಾನ. ತಲೆ ಕೆಡಿಸ್ಕೋಬೇಡ, ಹೋಗ್ಬರೋಗು, ಎಲ್ಲ ಒಳ್ಳೇದಾಗತ್ತೆ, ಹೋಗು. ಹಂಗ ವಿಜಯಕ್ಕಗೂ ಬಾ ಅಂತೀನಿ, ಆಕೆ ಹೆಸರಲ್ಲೇ ಪೂಜೆ ಮಾಡಿಸ್ತೀನಿ. ಆಟ ಮಾಡು. ಆಕಿನೂ ಕುಂಬ ಹೊರಸು, ಹಂಗ ಕೃಷ್ಣವೇಣಿನ ಕರ್ಕೊಂಡು ಹೋಗು, ಮನೆ ಮುಂದೆ ನಾ ಇರ್ತೀನಿ. ಅಯ್ಯೋ ನಾ ಇನ್ನೂ ಏನೂ ಮಾಡ್ಕೊಂಡಿಲ್ಲ. ಆ ದೇವ್ರು ಅದನ್ನ ತೊಗೊಂಬ ಇದನ್ನ ತೊಗೊಂಬ ಅಂತೇಳಿ ಏನು ದೇವ್ರ ಬಾಯಿ ಬಿಟ್ಟು ಕೇಳಂಗಿಲ್ಲ. ಭಕ್ತಿಯಿಂದ ನಾವು ಒಂದು ತುಳಸಿ ದಳ ಅವನ ಪಾದದ ಮ್ಯಾಗ ಇಟ್ಟಿದ್ರು ಅವಂಗ ಏರ್ತತಂತ. ಪರವಕ್ಕ ನಿನಗೆ ಗೊತ್ತಿಲ್ಲ ನಾ ಭಕ್ತಿಗೆ ಶಕ್ತಿ. ನಿಂದಿರ್ತೀವಿ, ಲಘು ಹೋಗಿ ಕುಂಬ ಹೊತ್ಕೊಂಬ, ಕೃಷ್ಣವೇಣಿನ ಕರ್ಕೊಂಬ, ಎಲ್ಲ ಕಲ್ಯಾಣ ಆಗುತ್ತೆ. ಬಾರಿ ಅವ ಪರವಕ್ಕ, ಹೋಗುನು. ನೀವು ಬಂದು ಚಲೋ ಮಾಡಿದ್ರಿ ನೋಡಿ, ಇಲ್ಲ ಅಂದ್ರೆ ಅದಕ್ಕೊಂತ ಹಿಂಗ ಕುಂದಿರ್ತಿದ್ಲ ನಮ್ಮ ಪಾರಿ. ಪಾರಿ ವಿದ್ಯಾವು ಫೋನ್ ಮಾಡಿದ್ದೇನ ಬರ್ತಾ ಅಂತನ? ಮೊದ್ಲೇಕ ಒಲ್ಲೆ ಅಂದ್ಲ, ಹಿಂದೆಗಡೆ ಬೇದ್ನ್ಯ
ಬರ್ತೀನಿ ಅತ್ತಾಗ ಮನೆ ಕಡೆ ಕೊಂಬ ಹೊತ್ಕೊಂಡ್ ಬರ್ತೀನಿ ಅಂತ ಅಂದ್ಲ. ಬರು ಹೊತ್ತಾಗಿರ್ಬೇಕಾ ನಿಂತ್ ಕರ್ಕೊಂಡು ಹೋಗ್ರಿ. ನೋಡು PSI ಮೇಡಮ್ ಅವ್ರು ಬಂದ್ರು ನಡ್ರಿ ಹೋಗುನು. ವಿದ್ಯಾಕ ಮಕ ಸಪ್ಪ ಇಟ್ಕೊಳಕ್ ಹೋಗ್ಬೇಡ, ದೇವ್ರೆಲ್ಲಾ ಕಲ್ಯಾಣ ಮಾಡ್ತಾನ. ನೋಡು ವರ್ಷ ತುಂಬೋದು ಕೊಡದ ನಿನಗೂ ಮಕ್ಕಳಕ್ಕ ನೋಡಬೇಕಂದ್ರ ನಾ ಏನ್ ಅನ್ನಕಂತೆ. ಒಳ್ಳೆ ಮನಸ್ಸಿನಿಂದ ಯಾರು ದೇವ್ರನ್ನ ಬೇಡ್ಕೊಂಡಿರ್ತಾರ ದೇವ್ರು ಹಂಗ ಬರೀ ಕೈಲಿ ಕಳ್ಸಂಗಿಲ್ಲ ವಿದ್ಯಾಕ. ನಿನ್ನ ಮನಸ್ಸು ಒಳ್ಳೇದೈತಿ, ನಿನ್ನ ಭಾವನೆನೂ ಒಳ್ಳೇದೈತಿ, ದೇವ್ರು ನಿನ್ನ ಕೈ ಬಿಡಂಗಿಲ್ಲ. ಇವತ್ತು ಭಕ್ತಿಯಿಂದ ಕೇಳಿವ ದೇವ್ರು ಒಳ್ಳೇದ್ ಮಾಡೇ ಮಾಡ್ತಾನ. ನಕ್ಕೊಂತ ಇರ್ಬೇಕು, ಮಕ ಸಪ್ಪ ಹಾಕೋಬಾರ್ದು ಮುತ್ತೈದು ಹೆಣ್ಮಕ್ಳು. ವಿದ್ಯಾಕ ನೀ ಹಿಂಗತಿ ಇರಾಕ್ ಹೋಗ್ಬೇಡ, ನಿನ್ನ ಹಿಂಗತಿ ನೋಡಕ್ ನನಗೆ ಇಷ್ಟ ಆಗಂಗಿಲ್ಲ. ಅಲ್ಲಿ ಅಕ್ಕ ನೀನು ನಮ್ಮಂತವಕ್ಕ ನೀ ಬುದ್ಧಿ ಹೇಳ್ಬೇಕು. ನೀನ ಹಿಂಗ್ ಮಕ ಸಪ್ಪ ಹಾಕೊಂಡ್ರೆ ಹೆಂಗಕ್ಕ? ನೀ ಯಾವಾಗ್ಲೂ ನಕ್ಕೊಂತ ಇರ್ಬೇಕವ ಯಾಕ? ಆಯ್ತು ವಿದ್ಯಾಕ ಎಲ್ಲ ಒಳ್ಳೇದಾಕತಿ. ಹೋಗಯ್ಯವ ನಕ್ಕೊಂತ ಹೋಗ್ಬೇಕು, ಹಂಗ ಮಕ ಸಪ್ಪ ಇಟ್ಕೊಂಡು ಹೋಗ್ಬಾರ್ದು. ಯಾಕ ನಿನಕಿನ್ನ ಸಣ್ಣಕ್ಕೆ ಆದ್ರೂ ಒಂದು ಮಾತು ಹೇಳ್ತೀನಿ, ತೆಪ್ಪ ತಿಳ್ಕೊಬೇಡ ಯಾಕ? ಅಲ್ಲಿ ಅಕ್ಕ ನಮ್ಕಿನ ಕಷ್ಟದಾಗ ಎಷ್ಟು ಮಂದಿ ಅದಾರ ಅಲ್ಲ, ಎಲ್ಲಾರು ಹತ್ಕೊಂತ ಅಡ್ಡಾಡ್ತಾರ ಯಾಕ? ಎಲ್ಲಾರು ಮಕ ಸಣ್ಣ ಮಾಡ್ಕೊಂಡು ಅಡ್ಡಾಡ್ತಾರ ಯಾಕ? ಕಷ್ಟನ ನುಕ್ಕೊಂಡು ಎಲ್ಲಾರು ನಕ್ಕೊಂತ ಅಡ್ಡಾಡ್ತಾರ ಇಲ್ಲ ಯಾಕ? ಹಂಗ ನೀನು ಅಡ್ಡಾಡ ಯಾಕ? ನೀ ಹಿಂಗತಿ ಸಪ್ ಮಕ ಹಾಕೊಂಡ್ ಅಡ್ಡಾಡ್ಬೇಡ. ದೇವ್ರು ಒಳ್ಳೇದ್ ಮಾಡ್ತಾನೆ ಯಾಕ ನಿನಗ? ಒಳ್ಳೆಯವ್ರು ಯಾವಾಗ್ಲೂ ಒಳ್ಳೇದಾಗುತ್ತ. ಆದ್ರೆ ಅಕ್ಕ ಒಳ್ಳೆಯವ್ರಿಗೆ ದೇವ್ರು ಭಾಳ ಪರೀಕ್ಷೆ ತಂದು ಕೊಡ್ತಾನಂತ. ಇದನ್ನ ನಮ್ಮಪ್ಪ ಹೇಳ್ತಿದ್ದ. ಈ ಕಷ್ಟ ಅನ್ನೋದು ಎಂತ ಶ್ರೀರಾಮಚಂದ್ರಗ ಬಿಟ್ಟಿಲ್ಲ ಅಕ್ಕ, ಇನ್ ನಮ್ಮಂತರಿಗೆ ಬಿಡುತ್ತಾ ಯಾಕ? ಪರವಕ್ಕ ಕೃಷ್ಣವೇಣಿ ನೀನು ಅನ್ಕೊಂಡಿದ್ನಿವ. ನೋಡ ಆಕಿ ಮಾತು ತಿಳುವಳಿಕೆ ಭಾಳ ಐತಿ ಈಕಿಗೆ. ದೊಡ್ಡ ಹಿರಿಯರ ಗತಿ ಹೆಂಗ್ ಮಾತಾಡ್ತಾವ ನೋಡು, ಹುಡುಗಿಗೆ ಭಾಳ ತಿಳುವಳಿಕೆ ಐತಿ ನೋಡು. ನಾವು ಏನೋ ಅನ್ಕೊಂಡಿದ್ವವ, ಇದೇನು ಬಾಳೆ ಮಾಡತ್ ಬಿಡು ಅಂತ ಅನ್ಕೊಂಡಿದ್ವಿ. ನೋಡುವ ಹೆಂಗ ಮಾತಾಡ್ತಾಳ, ಹೆಂಗ್ ಬುದ್ಧಿ ಹೇಳ್ತಾಳ ನೋಡು. ಇಂಥ ಸೊಸಿ ಪಡಿಬೇಕಂದ್ರೆ ಸಾಕು ಚಿಗೋ ಪುಣ್ಯ ಮಾಡ. ಯಾಕ ನಿನಕಿನ ಸಣ್ಣಾಕಿ ಗುಡ್ಗುಡ್ದಂಗ ಮಾತು ಹೇಳಿದ್ ನೋಡು ಕೃಷ್ಣವೇಣಿ ಅಂತೇಳಿ ತಪ್ಪು ತಿಳ್ಕೊಬೇಡವ ಅಕ್ಕ. ನಾವೊಂದು ಅಕ್ಕನ ಸಲಿಗೆಯಿಂದ ಹೇಳಿದ್ನಿವ ಅಕ್ಕ. ಇಲ್ಲ ಕೃಷ್ಣವೇಣಿ, ನಾ ಯಾಕೆ ತಪ್ಪು ತಿಳ್ಕೊಲಿ? ನನಗೆ ವೀನಾನು ಒಂದ ನೀನು ಒಂದ, ನಾ ತಪ್ಪು ತಿಳ್ಕೊಳಂಗಿಲ್ಲ. ನೀ ಹೇಳೋದೆಲ್ಲ ಕರೆಕ್ಟ್ ಐತಿ. ನಡ್ರಿ ಹೋಗು ನಡ್ರಿ ಇನ್ನು ಗುಡಿಗೆ. ಇಲ್ಲೇ ಮಾತಾಡ್ಕೊಂತ ನಿಂತ್ವಿ ಅಂದ್ರೆ ಹೊತ್ತಾಕತ್ ನೋಡ್ರಿ. ಗುಂಡೆ ಲಗುನ ಬಾರ್ಲು, ಬಡ ಬಡ ಜಳಕ ಮಾಡ್ತೀನಿ ಬಾ. ವಾಲ್ಯ ನಾನು ಹೋಗ್ಬೇ, ನಾವು ಅಲ್ಲಿ ಇವತ್ತು ಜಳಕ ವಾಲ್ಯ. ಯಪ್ಪ ಒಂದೋ ದಿನ ಜಳಕ ಮಾಡಿಸೋದು ಬಿಟ್ರ ಗಬ್ಬು ನಾಡ್ತಿಯಪ್ಪ. ಬಾ ಶಾನಿವಲ್ಲ ಬಾ. ನಾವು ಅಲ್ಲಿ ವಾಲ್ಯ. ಅಮ್ಮ ಮೊಮ್ಮಗಳು ಸಾರಿ ಎಲ್ಲಿ ಹೊಂಟು? ಇವತ್ತು ಹನುಮಂತಿಯರ್ ಗುಡಿಯಾಗ ಪೂಜೆ ಇಟ್ಕೊಂಡಾರಂತ್ಲೆ. ಅದೇನ ಶ್ರೀರಾಮಚಂದ್ರಂದು ಪ್ರತಿಷ್ಠಾಪನೆ ಮಾಡ್ತಾರಂತ, ಅದಕ್ಕೆ ಗುಡಿಗೆ ಕರ್ಕೊಂಡು ಹೊಂಟೀನಿ. ಬಾ ನೀನು ಹೋಗ್ಬರುನು. ಮನ್ಯಾಗ ಎಲ್ಲ ದಗದ ಅಲ್ಲಿ ಅಲ್ಲೇ ಇಲ್ಲಿ ಇಲ್ಲೇ ಇಟ್ಟು ಅಮ್ಮನು ಮೊಮ್ಮಗಳು ನೀಟಾಗಿ ರೆಡಿಯಾಗಿ ಹೊಂಟು ಬಿಟ್ರ ಮನೆಯಂದಗದ ಮಾಡೋರು ಯಾರು? ಏನು ಬೇಡ, ಸುಮ್ಮನೆ ಇರ್ರಿ ಇಲ್ಲೇ ಮನ್ಯಾಗ. ಊಟದ ಹೊತ್ತಿಗೆ ಹೋಗೋಣ ತೊಟ್ರು ಊಟಕ್ಕೆ. ಹನುಮಂತರ ಗುಡಿಯಾಗ ಅಭಿಷೇಕ ಅದ ಐತಂತ. ನೋಡು ವಯಸ್ಸು ಕರ್ಕೊಂಡು ಹೋಗ್ಬಿಡ್ತೀನಿ. ಹೊಳಿ ಬಂದಿನ ದಗದ ಮಾಡಕ್ಕೆ ಆಗಂಗಿಲ್ಲನು? ಅದೆಲ್ಲ ಏನು ಮಾಡ್ತಿ ಬಿಡು, ಊಟ ಟೈಮ್ ಹೋಗೋಣಂತ. ಮನ್ಯಾಗ ಮನ ದಗದದವ, ಮೊದಲಕ್ಕ ದಗದ ಮಾಡ್ರಿ. ಅತ್ತಿ ಎಲ್ಲ ದಗದ ಮಾಡೀನಿ ನಾನು, ಹೊಗ್ಯಾನು ಒಂದಷ್ಟ ಉಳ್ಸೀನಿ. ಹೊಳಿ ಬಂದಿದ್ದು ಮಾಡ್ತೀನತ್ತಿ. ನನಗೆ ಹೋಗ್ಬೇಕಂತ ಆಸೆ ಆಗಿತ್ತತ್ತಿ, ಹೊಕ್ಕೀನಿ. ನೀ ಅದಕ್ಕೆ ಹೊಕ್ಕಿ ಅನ್ನೋ ಗೊತ್ತೈತ್ಲೆ ಗುಂಡಾಲಿ ಗುಂಡಿ. ಮಂದಿ ನೋಡಕ್ ಹೋದಿಲ್ಲ ಶಂಕ್ರಿ? ಏನ್ ನಿನ್ ಮಾತಿನ ಅರ್ಥ? ನೋಡು, ನನ್ನ ಮೊಮ್ಮಗಳು ಸುಮ್ಮನೆ ಇಲ್ಲದ್ದು ಸಲ್ಲದ್ದು ಅಪ್ಪದ ವರ್ಷಕ್ಕೆ ಹೋಗ್ಬೇಡ. ಏನಂದ್ರು ಸಹಿಸ್ಕೊಂತೀನಿ. ಆದ್ರ ಆಕಿಗೆ ಸುಮ್ಮನೆ ಇಲ್ಲದ್ದು ಪಲ್ಲದ್ದು ಮಾತಾಡಿದ ಅಂದ್ರೆ ಮತ್ತೆ ನೋಡ್ ನಿನ್ನ ಕರಿನ ಹರಿತೀನಿ ನಿಂದು. ಅಯ್ಯಯ್ಯಯ್ಯಯ್ಯ, ಮೊಮ್ಮಗಳ ಬಗ್ಗೆ ಎಟ್ಟಿಟ್ಕೊಂಡ್ಯ ಮುದುಕಿ. ನಿನ್ನ ಮೊಮ್ಮಗಳು ಏನು ಹೊಗರ ಇಲ್ಲ. ಈಕೆನ ಮಳ್ಳಿ, ಏನು ಹಗರ ಮಳ್ಳಿ ಇಲ್ಲ. ಏನು ಮಾಡ್ಯಾಳಲ್ಲೇ ನನ್ನ ಮೊಮ್ಮಗಳು? ಏನು ಮಾಡ್ಯಾಳ ಹೇಳು? ಪೂರ್ತಿ ಸಿಕ್ಕಿಲ್ಲ, ಸಿಕ್ಕಿಂದ ಹೇಳ್ತಾನೆ ಅಂತ. ವಿನಾಯಕಂದು ನಂದು ಏನಾರ ಗೊತ್ತಾತೇನು? ನೀ ಹಂಗ ಮಾತಾಡ್ಕೊಂತ ನಿಂದ್ರು ಅಲ್ಲಿ ಪೂಜೆಗೆ ಹೊತ್ತಾಗತ್ತ. ಇಡೀ ಊರ್ ಹೆಣ್ಮಕ್ಳ ಅಲ್ಲಿ ಕುಂಬ ಹೊತ್ಕೊಂಡ್ ಬಂದಾರ. ನೀನು ಬರೀ ದಗದ ಅದು ಇದಂತ ಬಡ್ಕೊಂತಿಯಲ್ಲಿ. ಒಂದಿಟ್ಟು ದೇವ್ರು ದಿನ್ರು ಅನ್ನು. ಹಿಂಗತಿ ದೇವ್ರು ದಿನ್ರು ಅನ್ಲಾರ್ದಕ್ಕ ಇಂಥ ಮಗ ಹುಟ್ಟ್ಯಾನ ನಿನಗ. ಒಂದು ಪೂಜೆ ಇದ್ದಿಲ್ಲ, ಒಂದು ಪುನಸ್ಕಾರದ್ದಿಲ್ಲ. ಯಾ ದೇವ್ರು ಯಾ ದಿನ್ರು ನಡಿಯೋ. ನೀನಂಕ್ರು ಹೋಗ್ಲಿಕ್ಕಂದ್ರೆ ಅಷ್ಟ ಆತು. ಈ ಹುಡುಗಿನ ಕರ್ಕೊಂಡು ಹೋಗ್ಬರ್ತೀನಿ ಬಿಡು, ಹಂಗೆಲ್ಲ ಮಾಡಬೇಡ. ಯಾವ ನಾನು ಹೊಕ್ಕಿನಿ ಇವ್ರು ಕೂಡ ಗುಡಿಗೆ. ಏ ಕುರ್ಸಾಲೆ, ನೀನೇನು ಕರ್ಕೊಂಡು ಹೋಗೋದು? ಇದು ಕಟ್ಕೊಂಡು ಸಮಾಜ ಹೋದಂಗೆ ಸುಮ್ಕಂದ್ರೆ ಇಲ್ಲೇ ಮನೆ ಬೀಳು. ಹಿಂದೆಗಡೆ ನಿಮ್ಮ ಊಟಕ್ಕೆ ಬರ್ತಾಳ. ಆಕೆ ಕೂಡ ಬಾ ನೀನು. ಉಂಡಿಂದ ಗುಣ್ಣೆ ತೇರ್ಯಾಕ ಬರ್ರಿ ಇಬ್ರು ತಾಯಿ ಮಗ. ಏನ ಅಂದೆಲ್ಲ? ಏನು ಅನ್ನಕ್ಕಾಗತ್ತ? ನಾವು ಹೊಕ್ಕಿ ಮುಂದಕ್ಕೆ ನೀವು ಹಿಂದೆ ಬರ್ರಿ ಅಂತ ಹೇಳಿದೆ. ನಡಿ ಸಣ್ಣಕ್ಕ, ಹೊತ್ತು ಬಾಳಾಗತ್ತೆ, ನಡಿ ಹೋಗುನು.